ಕೈಗೊಂಬೆಗಳನ್ನು ಪೊಲೀಸರಿಗೆ ರಾಜಕಾರಣಿಗಳಾದ ಕೈಗೊಂಬೆಗಳನ್ನು ಪೊಲೀಸರಿಗೆ ಸುಳ್ಳಿಗಾತುಗಳು ಆಗುತ್ತಿರುವ ಪೊಲೀಸರಿಗೆ ಆಪಾದಿತರನ್ನು ಬಂಧಿಸಿದ ಪೊಲೀಸರಿಗೆ ದೌರ್ಜನ್ಯಕ್ಕೊಳಗಾದ ವಕೀಲರುಗಳ ಸುಳ್ಳಿಗಾಟ ಆಗಿರುವ ಪೊಲೀಸರಿಗೆ ಮಾನಗೆಟ್ಟ ಪೊಲೀಸರಿಗೆ ಪೊಲೀಸರಿಗೆ ಲಂಚಕೋರ ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡದ ಪೊಲೀಸರಿಗೆ ರಾಜಕಾರಣಿಗಳ ಪೊಲೀಸ್ ಸಸ್ಪೆಂಡ್ ಸಂಬಳ ತಗೊಂಡು ಸುಮ್ಮನೆ ಏನೋ ಒಂಥರ ನೋಡಿ ನಾನು ಕನಿಕರ ಪಡ್ಬೇಕಾ ಅಸೂಯೆ ಪಡ್ಬೇಕಾ ಕೋಪ ಪಡ್ಕೊಳ್ಬೇಕು ಅಂತ ಅರ್ಥ ಆಗ್ತದೆ. ಯಾಕಂದ್ರೆ ರಾಜಕಾರಣಿಗಳ ಕುಟುಂಬಕ್ಕೂ ಕೈಗೊಂಬೆಗಳಾಗಿ ಕೆಲಸ ಮಾಡಾಕಿದೆ. ಅವ್ರು ಉಸಿರಾಡಂಗಿಲ್ಲ, ಆ ಮಟ್ಟಕ್ಕಾಗಿದೆ ಪೊಲೀಸ್ ಇಲಾಖೆ. ಸುಮ್ಮನೆ ಪೊಲೀಸ್ ಠಾಣೆ ಹೆಸರು ತೆಗೆದಾಕಿ ಯಾವ್ದಾದ್ರು ಒಂದು ರಾಜಕೀಯ ಪಕ್ಷದ ಬೋರ್ಡ್ ಹಾಕಿದ್ರೆ ನಾಲ್ಕು ಪೊಲೀಸ್ ಸ್ಟೇಷನ್ನಲ್ಲಿ ಪಕ್ಷಗಳು ಹಂಚ್ಕೊಂಡಿದ್ದಾರೆ. ನಾ ಪಕ್ಷದ ಯಾವ್ದನ್ನ ಹಂಚ್ಕೊಂಡು ಮಾಡ್ಕೊಂಡ್ರೆ ಬಿಟ್ರೆ ಸುಮ್ಮನೆ ಯಾಕ್ರೆ ನಮ್ಮನ್ನ ಕಳಿಸ್ತೀರಾ? ಎಷ್ಟು ಕಳ್ತನಗಳಾಗ್ತಾ ಇದಾವ್ರಿ. ಆಗೋದ್ನ ನೋಡಿದ್ರು ಕೂಡ ರಕ್ಷಣೆ ಇಲ್ವಲ್ರಿ. ಎಲ್ಲ ಬೇರೆ ತಾನೇ ಮಾಡ್ತಾರೆ. ಅಶೋಕ್ ಅಂತ ಅದೇನ್ ಮಾಡ್ತಾನೆ ಏನು ಅವ್ರೇನು ಅವ್ರಿಗೂ ರಾಜಕಾರಣಿಗಳಿದೆ ತಮ್ಮಲ್ಲಿ ಬೀಳೋದ ಬಕೆಟ್ ಹಿಡಿಯೋದ ಕೆಲಸನ ಅಶೋಕ್ಗೆ ಎಸ್ಪಿಗೆ ಕೊಡ್ರಿ ಅಂತ ನಾವು ಹೋದ್ರೆ ನಮ್ಮ ಅಮಾಯಕ ಸುಧಾಕರ್ ಮೇಲೆ ಸುಳ್ಳು ಕೇಳ್ಸಕ್ ಅವ್ರ ಫ್ಯಾಮಿಲಿ ಆಗ್ತಾರೆ. ಅಂದ್ರೆ ಇವ್ರೆಂತ ನೀತಿ ಕೆಟ್ಟವರು, ಇಂತ ಮಾನಗೆಟ್ಟವರು, ಲಚ್ಗೆಟ್ಟವರು ಅಂತ ಈ ಇಲಾಖೆ ಬಗ್ಗೆ ನಮ್ಗೆ ಬಹಳ ಗೌರವ ಐತ್ರಿ. ಫಸ್ಟ್ ನಮ್ಮ ಏನೇ ಆಗ್ಲಿ ಇಲ್ಲಿ ಈ ಸುರೇಶ್ ಆಗಿರ್ಬೋದು, ಇನ್ನೊಬ್ಬ ಕೇಸ್ ಆಗಿರೋದು ಬಿಟ್ಟು ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಿ ವರ್ಗಾವಣೆ ಮಾಡಿದ್ರೆ ಅಂತೂ ಬಚಾವಾಗ್ತಾರೆ. ಬಿಟ್ರೆ ಇಲ್ಲಾಂದ್ರೆ ಬಹಳ ತೀವ್ರವಾಗಿ ಜನಾಂದೋಲನ ಮಾಡ್ಬೇಕಾಗ್ತದೆ. ಇಲ್ಲ ನಾವಂತೂ ಇಳಿಬೇಕಾಗ್ತದೆ. ಅಷ್ಟೇ ಹೇಳಿದ್ರೆ ಜನನು ಬಹಳ ಮೋಸ್ಗೆಟ್ಟವ್ರೆ. ಏನ್ ಅರ್ಥ ಇದ್ದು ಎಲ್ಲ ರಾಜಕಾರಣಿಗಳ ಕುಮ್ಮಕ್ ಮಾಡ್ಕೊಂಡು ಅವ್ರನ್ನ ಓಲೈಸೋದೇ ಆಗೈತಲ್ಲ. ಬಿಟ್ರೆ ನೀವೇನ್ ನ್ಯಾಯ ಕೊಡ್ತೀರಿ? ಒಬ್ಬ ನ್ಯಾಯವಾದಿಗೆ ತೊಂದರೆ ಆದಾಗ ನೀವು ನ್ಯಾಯ ರಕ್ಷೆ ಕೊಡಿ. ನಿಮ್ಗೆ ಹೇಳ್ತಾರ ಜನಸಾಮಾನ್ಯರಿಗೆ ಏನ್ ಮಾಡ್ತೀರಾ? ನಮ್ಮ ಮೇಲೆ ಸುಳ್ಳು ಕೇಸ ಹಾಕ್ತೀರಾ ಅಂದ್ರೆ ಏನ್ರಿ ಅಂತ? ಜನ ಅಲ್ಲೇ ಇದ್ದಾರೆ. ಅವ್ರು ನೀವು ಏನಿದ್ರೆ ಅರೆಸ್ಟ್ ಮಾಡ್ಲಿಲ್ಲ? ಅವ್ರು ಎಷ್ಟು ಲಂಚ ಕೊಟ್ಟವ್ರು ನಿಮ್ಗೆ? ಯಾವ ತರ ನಿಮ್ಮನ್ನ ನಿಂತು ಮಾಡಿದ್ದಾರೆ? ನಿಮ್ಗೆ ಅಂತ ಗೊತ್ತಿರೋದವ್ರೆ ನಿಮ್ಮನ್ನ ನೀವು ಸಪೋರ್ಟ್ ಮಾಡಿ ನಾಳೆ ನಮ್ಮನ್ನು ಪಬ್ಲಿಕ್ ಬಂದು ಮರ್ಡರ್ ಮಾಡ್ತಾರಪ್ಪ. ಯಾರು ಹೊಣೆಗಾರ? ಇದಕ್ಕೆ ನೀವೇ ಹೊಣೆಗಾರರು. ನೀವೇ ಏವನ್ನ ಆಗ್ಬೇಕು. ಯಾರು ಅಲ್ಲಿ ತಾಲ್ಲೂಕು ದಡಿ ಇರ್ತಾನೋ ಇನ್ನು ಪೊಲೀಸ್ ಸ್ಟೇಷನ್ ಎಡ್ಡಿರ್ತಾನೋ ಅವನೇ ಹೊಣೆಗಾರ ಆಗ್ಬೇಕಾಗ್ತದೆ. ಬಹಳ ನಾಚಿಕೆಡಪ್ಪ ಪೊಲೀಸ್ ಇಲಾಖೆ ಇಷ್ಟು ಅಧೋಗತಿಗಳಿದೆ ಅಂದ್ರೆ ಅದು ರಾಜಕಾರಣಿಯಿಂದ ಕುಮ್ಮಕ್ಕಿಂದ ಆಗ್ತಾ ಇದೆ. ಆಮೇಲೆ ಮಾಡ್ಕೊಂಡ್ಬರ್ರಿ ನೀವು ಸರಿಯಾಗಿ ಡ್ಯೂಟಿಗಳು ಮಾಡ್ರಿ, ಬರೀ ನ್ಯಾಯ ಒದಗಿಸ್ಬಾರ್ರಿ ಜನಕ್ಕೆ. ಬೇರೆ ಒಂದು ವಕೀಲಿಗೆ ಈ ಪರಿಸ್ಥಿತಿ ಬಂದ್ರೆ ಜನಗಳಿದ್ದೇನೆ ಬರ್ತದ್ರಿ. ಇನ್ನು ನ್ಯಾಯ ಬಂದು ಏನ್ ಕೇಳಕ್ಕಾಗ್ತದನ್ರಿ? ಯಾರೇ ಆಗ್ಲಿ ಏನೇ ಆಗ್ಲಿ ಸಂವಿಧಾನ ಅಡಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಬರೋದು ಫಸ್ಟ್ ಪೊಲೀಸ್ ಸ್ಟೇಷನ್ ಬಂದ ಇನ್ನೆಲ್ಲ ಹೋಗ್ತಾರ್ರಿ. ಇನ್ನೇನು ಬಂದ ಬೇರೆ ಹೊಲ ಬೇದ್ರೆ ಇನ್ನೇನ್ ಇರ್ತದ್ರಿ? ಕಣ್ಣು ರಕ್ತನೆ ಕಣ್ಣಿಗೆ ಕಾಟತ್ರಿ ಇನ್ನೇನ್ ಇರ್ತದ್ರಿ? ನ್ಯಾಯ ರಕ್ಷಣೆ ಮಾಡೋರು ನೀವು, ಕಾನೂನು ರಕ್ಷಣೆ ಮಾಡೋರು ನೀವು, ನ್ಯಾಯ ಒದಗಿಸೋರು ನೀವು. ಒಂದ್ ಪೊಲೀಸ್ ಅಂದ್ರೆ ಏನ್ರಿ? ವಾಕಿಂಗ್ ಜಡ್ಜ್ ರೀ. ವಾಕಿಂಗ್ ಜಡ್ಜು ಪೊಲೀಸ್ ಅಲ್ಲೇ ತೀರ್ಮಾನ ಮಾಡಬಹುದು ಅಂತ ಅಧಿಕಾರಿಗಳು ಇಟ್ಕೊಂಡು ನೀವು ಈ ತರ ನೀಚಾದ ನೀಚ ಕೆಲ್ಸಕ್ಕೆ ಹೋಗಿ ನಮ್ಮ ಅಮಾಯಕ ಅವ್ರದ್ದು ಹೊಡೆದಿದ್ದಾರೆ ಅಂದ್ರೆ ಹಂಗಿಂಗ್ ಕೊಟ್ಟಿಲ್ಲ.
ಒಂದು ಗಂಟೆ ಕಂಟಿನ್ಯೂಸ್ ಕೊಟ್ಟವ್ರೆ. ಆ ನರಗಳು, ಆ ರಕ್ತನಾಳಗಳೆಲ್ಲ ರಕ್ತದೆಲ್ಲ ಎಪ್ಪುಗಟ್ಟಿ ಉಸಿರಾಡಕ್ ತೊಂದರೆಯಾಗಿ BP ಬಹಳ ರೈಸ್ ಆಗ್ತಾ ಇದೆ. ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಡಾಕ್ಟರ್ಗೆ ಕಂಟ್ರೋಲ್ ಮಾಡಕ್ ಆಗ್ತಲ್ಲ. ಆ ಪರಿಸ್ಥಿತಿಯಲ್ಲಿ ಇದನ್ನಲ್ಲ ಅಂತವನ್ ಮೇಲೆ ಸುಳ್ಳು ಕೇಸ್ ಹಾಕಿದ್ರಂತೆ. ನೀವು ಮನುಷ್ಯರೇನ್ರಿ? ನಿಮ್ಗೆ ಎಷ್ಟು ಹೇಳಿ ತಿನ್ಸಿರ್ಬೋದ್ರಿ, ಎಷ್ಟು ಹೆಂಗ ತಿಂದಿರ್ಬೋದ್ರಿ ನೀವು? ಪೊಲೀಸ್ನವರಾಗಿತ್ತ ನನಗೆ ಒಂದು ಪೊಲೀಸ್ ಇಲಾಖೆ ಬಗ್ಗೆ ಬಹಳ ಗೌರವ ಇತ್ತು. ನಿಮ್ಮಂತ ಅಧಿಕಾರಿಗಳಿಂದ ಒಂದು ಪೊಲೀಸ್ ನಿರ್ಮಾಣ ಪರಿಸ್ಥಿತಿ ಆಗಿದೆ.